ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ CLA ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಸ್ನೇಹಿತರೆ, ಇಲ್ಲಿವರೆಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೆಲ್ ಐಕಾನ್ನ ಆನ್ ಮಾಡೋದನ್ನು ಮರಿಬೇಡಿ. ಮತ್ತು ಇವತ್ತೊಂದು ವಿಚಾರ ಏನಪ್ಪ ಅಂದರೆ, ನಾವು ಯೂನಿಟ್ ಮೀಟಿಂಗ್ ಕರೆದಾಗ ನಮ್ಮೆಲ್ಲರ CLAಗಳ ಮನದಾಳದ ಮಾತು ಒಂದೇ: ಯೂನಿಟ್ ಮೀಟಿಂಗ್ ಕರೆದ್ರೆ ಸ್ಟ್ರೆಂತ್ ಬರಲ್ಲ, ನಮ್ಮ 25% 30% ಬರ್ತಾರೆ ಅಂತ. ಖಂಡಿತ ಎಲ್ರಿಗೂ ಹಾಗೇನೆ, ಎಲ್ಲೂ ಚಿಂತೆ ಮಾಡಬೇಡಿ. ಬಂದವರಿಗೆ ಉತ್ತಮವಾದ ತರಬೇತಿ ಕೊಡಿ. ಏನಕ್ಕೆ ಟ್ರೈನಿಂಗ್ ಬರಬೇಕು ಅಂತ ಬಂದಿರೋರನ್ನ ಅಟ್ರಾಕ್ಷನ್ ಮಾಡಿ, ಅವಾಗ ಅವರು ಬೇರೆಯವ್ರಿಗೆ ಫೀಡ್ಬ್ಯಾಕ್ ಕೊಡ್ಬೋದು. ಅವ್ರು ಫೀಡ್ಬ್ಯಾಕ್ ಕೊಡ್ತಾರೋ ಬಿಡ್ತಾರೋ, ನೆಕ್ಸ್ಟ್ ಸಾರಿಗೆ ಈಗ ಬಂದಿರೋರೆಲ್ಲರೂ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಟೈಮಲ್ಲಿ ಹಿಂದೆ ತಿಂಗಳಲ್ಲಿ ಯಾರ್ಯಾರು ಬಂದಿರಲಿಲ್ವೋ ಅವರು ನಾನು ಹೋದ ತಿಂಗಳಲ್ಲೂ ಮೀಟಿಂಗ್ ಹೋಗಿಲ್ಲ, ಈ ಸಾರಿನಾರು ಟ್ರೈನಿಂಗ್ ಹೋಗೋಣ ಅಂತ ಒಂದು 10 ಜನ ಎಕ್ಸ್ಟ್ರಾ ಬರ್ಬೋದು, 4 ಜನ ಎಕ್ಸ್ಟ್ರಾ ಬರ್ಬೋದು. ಈಗ ಹೋದ ತಿಂಗಳಲ್ಲಿ ಬಂದಿದ್ದವರು ಪೂರ್ತಿ ಆದರು, ಮತ್ತೆ ಹೋದ ತಿಂಗಳು ಹೋಗಿಲ್ವಲ್ಲ ಅಂತ ಬರೋರು 4 ಜನ ಎಕ್ಸ್ಟ್ರಾ ಆದರು. ಈ ಥರದ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನೇನಾಗೋಗುತ್ತೆ ಅಂದರೆ, ನಮ್ಮ ಮೀಟಿಂಗ್ನ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮೀಟಿಂಗ್ನ ಅವಶ್ಯಕತೆ ಏನಿದೆ, ಟ್ರೈನಿಂಗ್ನ ಅವಶ್ಯಕತೆ ಏನಿದೆ, ಇವತ್ತು ನೀವು ಮೀಟಿಂಗ್ ಬಂದಿರೋದ್ರಿಂದ ಇವತ್ತು ನಿಮಗೆ ಈ ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೀರಾ. ಹಾಗೇನು ಮಾಡಿ, ಅವ್ರ ಕೈಲೇ ಏನಿವತ್ತು ಮೀಟಿಂಗಲ್ಲಿ ನಡೆದಿದೆ, ಒಬ್ಬರ ಹತ್ರ ಇಬ್ಬರ ಹತ್ರ ಅದನ್ನು ಅವರನ್ನೇ ಎದ್ದು ನಿಂತು ಬೇರೆಯವರ ಮುಂದೆ ಮಾತಾಡೋಕ್ಕೆ ಇವತ್ತೇನು ಕಲ್ತ್ವಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದು. ಪ್ಲಾನ್ ಪ್ರೆಸೆಂಟೇಷನ್ ಇರ್ಬೋದು, ಅಂಡರ್ ರೈಟಿಂಗ್ ಇರ್ಬೋದು, ಫಾರಮ್ ಫಿಲ್ ಮಾಡೋದಿರ್ಬೋದು. ಈ ಥರ ಆ್ಯಕ್ಟಿವಿಟಿ ಮಾಡಿಸಿದಾಗ ಅವ್ರದ್ದೊಂದು ಸ್ಟೇಜ್ ಫಿಯರ್ ಹೋಗುತ್ತೆ. ಅವಾಗ ಏನಾಗುತ್ತೆ, ಅವರಲ್ಲೊಂದು ಕಾನ್ಫಿಡೆಂಟ್ ಬರುತ್ತೆ, ಇಷ್ಟು ಜನ ಮುಂದೆನೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಾನು ಕಸ್ಟಮರ್ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ. ಈ ಥರದ ಆ್ಯಕ್ಟಿವಿಟಿ ಮಾಡಿದಾಗ, ಸರ್ ನನಗೆ ಭಯ ಆಗ್ತಾ ಇತ್ತು ಅಂತ ಇರ್ತಾರೆ. ಇಲ್ಲ, ನೀವು ಇಲ್ಲೇ ನಮ್ಮ ಏಜೆಂಟ್ಗಳ ಮುಂದೆನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ? ದಯಮಾಡಿ ಮಾತಾಡಿಸ್ಬೇಕು. ಅಚೀವ್ಮೆಂಟ್ ಆಗಿರೋರನ್ನ ಮಾತಾಡಿಸ್ಬೇಕು. ಅಥವಾ ಇವತ್ತು ಮೀಟಿಂಗ್ ಬಗ್ಗೆ ನಾನು ಹೇಳಿದ್ನಲ್ಲ, ಅದನ್ನ ನೀವೊಂದು ಸಾರಿ ಹೇಳಿ ಅಂತ ಹೇಳಿಸ್ಬೇಕು. ನಿಮ್ಗೆ ಎಷ್ಟು ಬರೋಕ್ಕೆ ಹೇಳೋಕ್ಕಾಗುತ್ತೆ ಅಷ್ಟನ್ನೇ ಹೇಳಿ ಅಂತ ಹೇಳಿಸ್ಬೇಕು. ಅವಾಗೇನಾಗುತ್ತೆ, ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ. ನಾನು ಮಾತಾಡ್ಬೋದು, ನೋಡ್ದಾ ಇವಾಗ ನೀವು ನೋಡಿ ಎಲ್ಲ ಕರೆಕ್ಟಾಗಿ ಮಾತಾಡಿದ್ರಿ, ಲಾಸ್ಟ್ ಒಂದೊಂದನ್ನು ಮಾತಾಡಿಲ್ಲ. ಓಕೆ, ನೋಡಿ ಎಷ್ಟೋ ಒಂದು ಮಾತಾಡೋ ಒಂದು ಧೈರ್ಯ ಬಂದಿದೆ ನಿಮಗೆ. ಇದನ್ನೇ ಹೀಗೆ ಕಂಟಿನ್ಯೂ ಮಾಡಿ. ಈ ಥರದ ಆ್ಯಕ್ಟಿವಿಟಿ ಮಾಡಿದಾಗ ನಮಗೂ ಸಹ ಸ್ವಲ್ಪ ಬಿಟ್ವೀನ್ ಅವ್ರನ್ನೇ ಮಾತಾಡಿಸಿದಾಗ ನಮಗೂ ಸಹ ಸ್ವಲ್ಪ ಮೀಟಿಂಗ್ನಲ್ಲಿ ಬಿಟ್ವೀನ್ ಸಮಯ ಸಿಗುತ್ತೆ. ಅವ್ರಿಗೂ ಸಹ ಒಂದು ಕಾನ್ಫಿಡೆಂಟ್ ಇನ್ಕ್ರೀಸ್ ಆಗುತ್ತೆ. ನಾನು ಇಷ್ಟು ಜನ ಮುಂದೆ ಮಾತಾಡಿದ್ದೀನಿ ಅಂದರೆ ಒಬ್ಬ ಕಸ್ಟಮರ್ ಮುಂದೆ ಮಾತಾಡ್ಬೋದು ಅನ್ನುವಂಥದ್ದು. ಈ ಥರದ ಆ್ಯಕ್ಟಿವಿಟಿ ನಾವು ಕಂಟಿನ್ಯೂ ಮಾಡಿದಾಗ ಮುಂದೆ ಗುಡ್ ರಿಸಲ್ಟ್ ಬರ್ಬೋದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್.